ಹ್ಯಾಂಗ್ರಿಪ್ಪ ಯಾವ ನಮ್ಮ ಏನ್ ಮಾಡಿದ್ರಪ್ಪ ಅಂತಂದ್ರ ನೋಡು ಯಾವ ನಮ್ಮ ಸೊಲ್ಲಾಪುರ ಸಿದ್ದರಾಮ ಅವರು ಹೌದ್ ಹೌದು ಸೊಲ್ಲಾಪುರ ಸಿದ್ದರಾಮ ಕೇವಲ ಬರೀ 6 ವರ್ಷದ ಬಾಲಕ್ಕಿದ್ದ. ಹೌದ್ 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 ಸೊಲ್ಲಾಪುರ ಸಿದ್ದರಾಮ ಕೇವಲ 6 ವರ್ಷದ ಬಾಲಕ್ಕಿದ್ದ. ಹೌದು ಯಾರಪ್ಪ ಅಂತಂದ್ರ ತಂದೆ ಸುಗ್ಲಾದೇವಿ. ಮುಂದೆ ಏನಾಯ್ತಪ್ಪ ಅಂತಂದ್ರ ತಮ್ಮ ಎಟ್ಟ ವರ್ಷ ಆದ್ರೂ ಸಹಿತ ಇವರು ಮನಿ ಒಳಗ ಮಕ್ಕಳು ಇದ್ದಿದ್ದಿಲ್ಲ. ಹೌದ್ 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 ಮನಿ ಒಳಗ ಮಕ್ಕಳು ಇದ್ದಿದ್ದಿಲ್ಲ. 70-80 ವರ್ಷ ಆದ್ರೂ ಮಕ್ಕಳು ಇದ್ದಿದ್ದಿಲ್ಲ. ಇವರ ನೇಮ್ ಏನಿತ್ತಪ್ಪ ಅಂದ್ರ ಗಂಡ ಹೆಣ್ತಿದ್ರು. ಹ್ಯಾಂಗ್ರಿಪ್ಪ ಇವರ ದಿನಂಪ್ರತಿ ಏನ್ ಮಾಡ್ತಿದ್ರು, ಯಾರೋ ಒಬ್ಬರು ಜಂಗಮಣ ಬರ್ಲಿ, ಯಾರೋ ಒಬ್ಬರು ಯೋಗಿಗಳನ್ನ ಬರ್ಲಿ, ಯಾರೋ ಒಬ್ಬ ಸಾಧುರು ಬಂದ್ರ ಸಹಿತ ದಿನಂಪ್ರತಿ ಮನಿ ಒಳಗೆ ಏನ್ ಮಾಡ್ತಿದ್ರು, ಅವರ ಕಾಲಗಳನ್ನ ತೊಳೆದಕ್ಕೆ ಏನ್ ಮಾಡ್ತಿದ್ರು, ತನ್ನಲ್ಲಿ ಇರ್ತಕ್ಕಂತ ಅನ್ನ ಪ್ರಸಾದ ಊಟವನ್ನ ಮಾಡಿಸ್ತಿದ್ರು. ಹೌದ್ 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 ಅವಾಗ ಊಟವನ್ನ ಮಾಡಿಸ್ತಿದ್ರು. ಮಾಡಿಸೋ ಸಂದರ್ಭದಾಗ ಪರಮಾತ್ಮ ನೋಡಿದ, ಇವರು ಭಕ್ತಿವನ್ನ ನೋಡಿದ. ಏನಂತ ಅಲ್ಲ, ಮೈ ಒಳಗರ ಚೈತನ್ಯ ಇಲ್ಲ, ದುಡಿಬೇಕಂದ್ರ ತಾಕತ್ತಿಲ್ಲ. ಭಗವಂತ ಎಂತ ಇದು ಕೊಟ್ಟಾನ, ಎಟ್ಟು ಜ್ಞಾನ ಮಾಡ್ತಾರ, ಭಗವಂತನ ಮೇಲೆ ಎಟ್ಟು ಇದು ಅದಾರ, ಇವರಲ್ಲಿ ಇರ್ತಕ್ಕಂತ ಭಕ್ತಿಗಳು ಎಂತ ದೊಡ್ಡದೈತ ತಿಳ್ಕೊಂಡ ಸಾಕ್ಷಾತ್ ಪರಮಾತ್ಮ ವಿಚಾರ ಮಾಡಿದ. ಪರಮಾತ್ಮ ವಿಚಾರ ಮಾಡಿ ಧರಿಗಿಳಿದು ಬಂದ. ಇವರ ಭಕ್ತಿವನ್ನ ನೋಡಿಕೆ ಏನ್ ಮಾಡಿದ, ಏನ್ ಮಾಡ್ತಾನ ಅವಾಗ ಈ ಸುಗ್ಲಾದೇವಿ 70 ವರ್ಷದಕ್ಕಿದ್ರು. ಅವಾಗ ಯಾರಪ್ಪ ಮುದ್ದುಗೊಂಡ 80 ವರ್ಷದವ ಇದ್ದ. ಅವಾಗ ಏನ್ ಮಾಡಿದ, ನನ್ನ ಪರಮಾತ್ಮ ಬಂದಕ್ಕೆ ಸುಗ್ಲಾದೇವಿಗೆ ಕೇವಲ ಬರೀ 30 ವರ್ಷ ಮಾಡಿ ಮುಗಿದು ಬಿಟ್ಟ. 30 ವರ್ಷ ಮಾಡಿ ಕೇಳಿದ ತಮ್ಮ. ಅವಾಗ ಏನ್ ಮಾಡಿದ, ಆಶೀರ್ವಾದ ಮಾಡಿದ ತಲೆ ಮೇಲೆ ಅವ ನನ್ನ ಸಾಕ್ಷಾತ್ ಸ್ವಯಂ ಜ್ಯೋತಿ ಪರಮಾತ್ಮ. ಏನಂತ ಆಶೀರ್ವಾದ ಮಾಡಿದ, ವರ್ಷ ತುಂಬ ಕೊಡದ ಗಂಡ ಮಗನ ಹಡಿತಿ ಹೋಗಂತೇಳಿಕೆ ನಮ್ಮ ಅಪ್ಪ ಆಶೀರ್ವಾದ ಮಾಡಿಬಿಟ್ಟ. ಮುಂದೆ ಹೋಗಿ ಏನಾಗಿ ಬಿಡ್ತು ತಮ್ಮ, ಸುಗ್ಲಾದೇವಿ ಗರ್ಭಧಾರಣ ತಾಳಿದ್ರು, ಗರ್ಭಧಾರಣವನ್ನ ದಾರಿದ್ರು. ಅವಾಗ ಮುಂದೆ ಹೋಗಿ ಕೇಳಿದ ಗಂಡಸ ಮಗ ಹುಟ್ಟಿ ಬಂದ. ಯಾವ ನನ್ನ ಸಿದ್ದರಾಮ ಹುಟ್ಟಿ ಬಂದ. ಸೊಲ್ಲಾಪುರ ಸಿದ್ದರಾಮ, ಸೋಲಾಪುರ ಸಿದ್ದರಾಮ, ಸೊಲ್ಲಾಪುರ ಸಿದ್ದರಾಮ ಹುಟ್ಟಿ ಬಂದ. ಜಗತ್ತದೊಳಗೆ ಎಲ್ಲಿ ಬೇಕಾದಲ್ಲಿ ಸೊಲ್ಲಾಪುರ ಸಿದ್ದರಾಮನ ಕೀರ್ತಿ ಜಗತ್ತೊಳಗೆ ಅಜರಾಮರವಾಗಿ ಉಳಿತು, ಅಜರಾಮರವಾಗಿ ಉಳಿತು. ಅವಾಗ ಸಿದ್ದರಾಮ ಹುಟ್ಟಿ ಬಂದ ತಮ್ಮ. ಹುಟ್ಟಿ ಬಂದಾಗ ಏನ್ ಮಾಡ್ತಾರ, ಸಿದ್ದರಾಮದ ಹವ್ಯಾಸ ಹೆಂಗಿತ್ತಂದ್ರ ಬರೀ ಭಜನಾಗಳನ್ನ ಕೇಳೋದಾಗ್ಲಿ, ಕೀರ್ತನಗಳನ್ನ ಕೇಳೋದಾಗ್ಲಿ, ಪ್ರವಚನವನ್ನ ಕೇಳೋದಾಗ್ಲಿ, ಎಂತ ಸತ್ಯ ಸಂಗ್ರ ಹಿರಿಯರ ಒಳಗೆ ಹೋಗಿ ಕುಂದಿರ್ತಿದ್ದ ನನ್ನ ಸಿದ್ದರಾಮ. ಹೋಗಿ ಕೂಡ್ತಿದ್ದ. ಕೂಡು ಹೊತ್ತಿನಾಗ ತಾಯಿಗೆ ಸುಗ್ಲಾದೇವಿಗೆ ಚಿಂತೆ ಬಿತ್ತು. ಏನ್ ಮಾಡ್ತಾರಪ್ಪ, ಅಲ್ಲ ನನ್ನ ಮಗಾರ ಬರೀ ದಿನಂಪ್ರತಿ ಹೋಗಿ ಕೇಳಿದ ಸಾಧುಗಳು ಕುಂದ್ರದು, ಹೋಗಿ ಕೇಳಿದ ಯೋಗಿಗಳ ಜೋಡಿ ಕೂಡುದು, ಹಿಂಗಾದ್ರೆ ನನ್ನ ಮಗನ ಜೀವ ಅಳಗಾಲ ಆಗ್ತದ ಅಂತ ಹೇಳಿ ಏನ್ ಮಾಡಿದ್ರು, ತನ್ನ ಮನಿ ಒಳಗ ದನ ಕರಗಳಿದ್ದು, ತಮ್ಮ ಆಕಳಗಳ ಇದ್ದು. ಅವಾಗ ಏನ್ ಮಾಡಿದ್ರು, ತಾಯಿ ಇದ್ದಕ್ಕಿ ಈ ಆಕಳಗಳನ್ನ ತಗೊಂಡಿಕೆ ಹೊಡ್ಕೊಂಡಿಕೆ ಏನ್ ಮಾಡಿದ್ರು, ಬುತ್ತಿ ಕಟ್ಟಿಕೆ ಅಡವಿಗೆ ಕೊಟ್ಟ ಕಳಿಸಿ ಬಿಟ್ಟಳ ತಮ್ಮ. ಹೋಗಿ ಅಡವಿಗೆ ಮೇಸ್ಕೊಂಬರ್ಲ, ಅಡವಿಗೆ ಕಳಿಸಿದ್ರು. ಸಣ್ಣ ಬಾಲಕ ಸಿದ್ದರಾಮ ತಗೊಂಡಿಕೆ ಹೋದ, ಆಕಳಗಳನ್ನ ಅಡವಿಗೆ ತಗೊಂಡು ಹೋದ. ಅಡವಿಗೆ ತಗೊಂಡು ಹೋಗಿ ಆಕಳಗಳನ್ನ ಮೇಯಿಸ್ತಾನ. ಅವಾಗ ಸಾಕ್ಷಾತ್ ಯಾರು ಬಂದ್ರಪ್ಪ ಅಂತಂದ್ರ ದರಿಗಿಳಿದಕ್ಕೆ ನನ್ನ ಮಲ್ಲಯ್ಯ ಬಂದ. ನನ್ನ ಮಲ್ಲಯ್ಯ ಬಂದ. ಹೋಗಿ ಅಡವ್ಯಾಗ ಊಟ ಮಾಡಾಗ ಮಲ್ಲಯ್ಯನ ಸೇವಾ ಮಾಡ್ತಾನ. ಅವಾಗ ಏನ್ ಮಾಡ್ತಾನ ಇವ ಸಿದ್ದರಾಮ, ಯಾವತ್ತು ಸಹಿತ 6 ವರ್ಷದ ಹುಡುಗಿದ್ರೆ ಹೆಂಗಿತ್ತಪ್ಪ ಅಂತಂದ್ರ ಪರಮಾತ್ಮನ ಜ್ಞಾನೋದಯ ಅವನ ಹತ್ತಿರ ಆಗಿತ್ತು. ಪರಮಾತ್ಮನ ಜ್ಞಾನೋದಯ ಆಗಿತ್ತು. ಅದಕ್ಕಾಗಿ ಯಾವತ್ತು ಏನ್ ಮಾಡ್ತಿದ್ದ, ಎಡಬಿಡದೆ ಈ ಮಲ್ಲಯ್ಯನ ಜ್ಞಾನವನ್ನ ಮಾಡ್ತಿದ್ದ, ಮಲ್ಲಯ್ಯನ ಜ್ಞಾನವನ್ನ ಮಾಡ್ತಿದ್ದ. ಅವಾಗ ಇವ್ ಹೋಗಿಕ್ಕೆ ದನಗಳನ್ನ ಕಾಯ್ತಿದ್ದ. ಅವಾಗ ಊಟ ಮಾಡೋ ಸಂದರ್ಭದಾಗ ಯಾರು ಬಂದ್ರಪ್ಪ ಅಂದ್ರೆ ಇವನು ಭಕ್ತಿ ಪರೀಕ್ಷೆ ಮಾಡ್ಬೇಕು, ಹೆಂಗ ನಾನು ನೋಡೋಣ ಅಂತೇಳಿ ತಿಳ್ಕೊಂಡು ಯಾವ ನನ್ನ ಮಲ್ಲಯ್ಯ ಬಂದ. ಸ್ವತಃ ಮಲ್ಲಯ್ಯ ದರಿಗಿಳದಕ್ಕೆ ಮಲ್ಲಯ್ಯ ಸಾಕ್ಷಾತ್ ಆಗಿ ಪ್ರಕಟ ಆದ. ಪ್ರಕಟ ಆಗಿ ಕೇಳಿದ ಎಲ್ಲಾ ಅನ್ನ ಮೊಸರ ಬುತ್ತಿವನ್ನ ಮಲ್ಲಯ್ಯ ತಿಂದು ಬಿಟ್ಟ. ಮಲ್ಲಯ್ಯ ತಿಂದ ಕೂಡ್ಲೆ ಹೇಳ್ತಾನ ಮಲ್ಲಯ್ಯ, ಏ ಸಿದ್ದರಾಮ, ಅವಾಗ ಏನಂತಲ್ಲಪ್ಪ, ಏ ಬಾಲಕ, ನನಗಿನ್ನ ನಿನ್ನ ಅನ್ನ ಮೊಸರ ಬುತ್ತಿ ಬೇಕಾಗ್ಯದ, ನನಗಿನ್ನ ಹೊಟ್ಟಿ ತುಂಬಿಲ್ಲ, ಹೋಗಿ ಕಿರಿಂದ ತಗೊಂಡು ಬಾ ಅಂತ ಹೇಳಿದ. ಉಳ್ಳಾಡಕತ್ತ. ಅವಾಗ ಏನ್ ಮಾಡಾಕೈತಿದ, ಇವ್ ಉಳ್ಳಾಡಕೈತಿದ. ಅವಾಗ ಹೇಳ್ತಾನ, ಏಯಪ್ಪ ನೀ ಯಾಕೆ ವಿಚಾರ ಮಾಡ್ತೀವೋ ಮಲ್ಲಯ್ಯ, ನೀ ನಿಂದ್ರ ಹೋಗಿ ಕೇಳಿದ ಕೆಲವೇ ಒಟ್ಟ ಹೋಗಿ ಒಂದ್ 10 ನಿಮಿಷ ತಗೊಂಡು ಬರ್ತಾನ ಅಂತೇಳಿ ಸಿದ್ದರಾಮ ಹೋಗಿಬಿಟ್ಟ ಮಣಿಗೆ. ಮಣಿಗೆ ಹೋದ. ಹೋಗಿ ಕೇಂದ್ರ ಅನ್ನ ಮೊಸರ ಬುತ್ತಿವನ್ನ ಹೋಗಿ ತಾಯಿ ಹತ್ತಿರ ಸುಗ್ಲಾದೇವಿ ಹತ್ತಿರ ಹೇಳಿ ಕಟ್ಕೊಂಡು ಬರ್ತಾನ. ಅಲ್ಲ ನನಗ ಅಲ್ಲಿ ಸಾಕ್ಷಾತ್ ಮಲ್ಲಯ್ಯ ಭೇಟಿಗೆನಮ್ಮ, ನನಗ ಅನ್ನ ಮೊಸರ ಬುತ್ತಿ ಇನ್ನೂ ಒಂದ್ ಸ್ವಲ್ಪ ಕಟ್ಟಿ ಕೊಡಬೇಕು, ನನ್ನ ತಂದೆ ಅಲ್ಲೇ ಕೂತಾನ, ಹೋಗಿ ಕೇಳಿ ನಮಗೆ ತಿನ್ನಿಸ್ತಾನ ಅಂತ ಹೇಳಿದ. ಅವಾಗ ತಗೊಂಡಕ್ಕೆ ಹೋದ ಸಿದ್ದರಾಮ. ಅಲ್ಲಿ ಹೋಗಿ ನಿಂದ್ರದಾಗ ನನ್ನ ಮಲ್ಲಯ್ಯ ಮಾಯಾಗಿ ಹೋಗಿಬಿಟ್ಟು ಇಬ್ರು ಮಾಯಾಗಿ ಹೋದ ಕೂಡ್ಲೆ ವಿಚಾರ ಮಾಡ್ತಾನ. ಅಲ್ಲ ಮಲ್ಲಯ್ಯ ನಾರ ತಗೊಂಡು ಬುತ್ತಿ ತಗೊಂಡು ಬಂದನು, ಮಲ್ಲಯ್ಯ ಅಂತ ನೀಚದನ ಅಂತ ತಿಳ್ಕೊಂಡ ಸಿದ್ದರಾಮ ಬಣದೊಳಗತ್ತಾನ. ಏನಾಕದೊಳಗತ್ತಾನ. ಅವಾಗ ಸಿದ್ದರಾಮ ಏನ್ ಮಾಡಿದ, ಅಡವಿಗಳನ್ನ ತಿರ್ಗಾಕತ್ತಿದ, ಅಡವಿಯನ್ನ ತಿರ್ಗಾಕತ್ತಿದ. ಏ ಮಲ್ಲಯ್ಯ, ಏ ಮಲ್ಲಯ್ಯ, ಮಲ್ಲಯ್ಯ ಮಲ್ಲಯ್ಯ ಅಂತ ತಿಳ್ಕೊಂಡ್ ಎಲ್ಲಿ ಬೇಕಾದಲ್ಲಿ ಗುಡ್ಡಗಮಾರ ತಿರ್ಗಾಕತ್ತಿದ ಸಣ್ಣ ಬಾಲಕ ಸಿದ್ದರಾಮ. ಅವಾಗ ಕಂಬಿವನ್ನ ತಗೊಂಡು ತಮ್ಮ ಶ್ರೀಶೈಲಕ್ಕೆ ಹೊಂಟಿದ್ರು. ಒಂದ್ 10 ಜನ ಕೂಡಿ ಕಂಬಿವನ್ನ ತಗೊಂಡು ಹೋಗ್ತಿದ್ರು. ಅವಾಗ ಮಲ್ಲಯ್ಯ ಹೋಗಿ ಕೇಳಿದ ಅವರಿಗೆ ಭೇಟಿ ಆಗ್ತಾನ. ಅವಾಗ ಭೇಟಿ ಆಗ್ತಾನ ಸಿದ್ದರಾಮ. ಅಲ್ಲ ಒಂದ ಮನುಷ್ಯ ಭೇಟಿಯಾಗಿತ್ತೇನೆ ನಿಮಗ ಅಂತೇಳಿ ಕೇಳ್ತಾನ. ಯಾರೋ ತನಕ ಇಲ್ಲ,
ನೀವ್ ಎಲ್ಲಿ ಹೊಂಟಿರಿ ಅಂತ ಕೇಳಿದಾಗ ಹೇಳ್ತಾರ ಅವರು ನಾವ್ ಎಲ್ಲಿ ಇಲ್ಲ ಶ್ರೀಶೈಲ ಮಲ್ಲಯ್ಯ ಹೋಗಿ ದರ್ಶನ ತಗೊಂಡಿಕ್ಕೆ ಬರ್ಬೇಕಾಗ್ಯದ ಮಲ್ಲಯ್ಯಗೆ ಭೇಟಿಯಾಗಕ್ ಹೊಂಟಿವ್ ಅಂತ ಹೇಳಿಬಿಟ್ರು. ಹೌದೌದು, ಅವಾಗ ಇವಂಗ ಬಾಳ ಖುಷಿ ಆಯ್ತು. ನೀವ್ ಅಂದ ಹುಚ್ಚಪ್ಪಗಳಿರಿ ಮಲ್ಲಯ್ಯ ಅಂದ್ರ ಅವನೇ ಹುಡುಕ್ಲಾಕ್ ಹತ್ತಿನ. ಅಲ್ಲ ನೀವ್ ಎಂತ ಮಲ್ಲದಿರಿ ಮಲ್ಲಯ್ಯನ ಎಲ್ಲಿ ಹೋಗ್ತೀರಿ? ಮಲ್ಲಯ್ಯ ನನಗೆ ಇದೇಗ ಭೇಟಿಯಾಗಿ ಹೋಗ್ಯಾನ, ಮಲ್ಲಯ್ಯ ಭೇಟಿಯಾಗಿ ಹೋಗ್ಯಾನ, ಅವನೇ ಹುಡುಕ್ಲಾಕ್ ಹತ್ತಿನ ಸಿಗೋ. ಸೇಮ್ ನನಗ ಕಣ್ಣು ಹೆಂಗದಾವ, ಮೂಗಿ ಹೆಂಗದ, ಕೈ ಹೆಂಗದ, ಬಾಯಿ ಹೆಂಗದ, ಕಾಲ್ ಹೆಂಗದ, ಮನುಷ್ಯನ ಸ್ವರೂಪ ಇದ್ದ ನನ್ನ ಮಲ್ಲಯ್ಯ ಸಾಕ್ಷಾತ್ ಭೇಟಿಯಾಗಿ ಹೋಗ್ಯಾನ. ನನ್ನ ಕೈ ಒಳಗಿಂದ ಊಟ ಮಾಡ್ಯಾನ, ನನ್ನ ಕೈ ಒಳಗಿಂದ ನೀರು ಕುಡಿದು ಹೋಗ್ಯಾನ. ಹೆಂಗ ಸ್ವರೂಪ ಐತಿ ಮಾನವನ ಸ್ವರೂಪದ ಮಲ್ಲಯ್ಯ ನನಗ ಭೇಟಿಯಾಗಿ ಹೋಗ್ಯಾನ. ನಾವು ಶ್ರೀಶೈಲ ಕೊಂಟ ಮಲ್ಲಯ್ಯ ನೋಡಕ್ ಬಾತಾರ. ಅವಾಗ ಅಂದಾಗ ಏನಂದ್ರು, ಸಿದ್ದರಾಮ ನೀ ಹಿಂಗ್ ಹುಡುಕಾಡಿದ್ರೆ ನಿನಗ ಮಲ್ಲಯ್ಯ ಸಿಗಂಗಿಲ್ಲ ಅಂತ ಹೇಳಿದ್ರು. ಹೋದ್ರು ಕರ್ಕೊಂಡು ಗುಡ್ಡ ಗಮಾರದಾಗ ತಿರ್ಕೋತ ಕಾಡಡಿವಿಗಳನ್ನ ತಿರುಗಿ ಬಿಸಿಲ ಮಳಿ ಅನ್ನದಿ ಹೋದ್ರು. ವಾದ ಕೂಡ್ಲಿ ನಾವು ಹೋಗಿ ಕೆರಿಂದ ತೋರಿಸ್ತಾರ, ಗುಡಿಯಾಗ ನಿಂತ ಹೇಳ್ತಾರ ಇಲ್ಲಿ ಮಲ್ಲಯ್ಯ. ಅಲ್ಲಿ ಹೋಗಿ ಕೆರಿಂದ ಇಳದ್ರ ಕೆಳಗ ಅಲ್ಲಿ ಕಮರಿ ಕೊಳದ ಇಳದ ಕೂಡ್ಲಿನ ಹೇಳ್ತಾರ ಇಲ್ಲೇ ಅದ ನೋಡಿ ನಿನ್ನ ಮಲ್ಲಯ್ಯ ಅಂತ ಹೇಳಿ. ಅವಾಗ ಕಬೂಲ್ ಕೊಡಂಗ್ಲಿವ ಅಂದ ಅಂತ ಹೇಳ್ತಾನ. ಅಲ್ಲ ಈ ಮಲ್ಲಯ್ಯ ಅಲ್ಲ, ಕಲ್ಲಿನ ಮೂರ್ತಿ ಮಲ್ಲಯ್ಯ ಅಲ್ಲ, ಕಲ್ಲಿನ ಮಲ್ಲಯ್ಯ ಅಲ್ಲ, ಕಲ್ಲಿನ ಮಲ್ಲಯ್ಯ ನೋಡಿಲ್ಲ, ಈ ಕರಿ ಬಣ್ಣ ಇಲ್ಲ ಅವಾಗ, ಇದು ಲಿಂಗ ಕರಿ ಲಿಂಗದ ಈ ಮಲ್ಲಯ್ಯ ಅಲ್ಲೋ ಅಂತ ಹೇಳಿ ಅಂದ. ಪ್ರತ್ಯಕ್ಷ ನಾನು ಕೂಡ ಮಾತಾಡಿ, ಪ್ರತ್ಯಕ್ಷ ನಾನು ಜೋಡಿ ಮಾತಾಡ್ಯಾನ, ನಾನು ಜೋಡಿ ಊಟ ಮಾಡ್ಯಾನ, ನೀರು ಕುಡ್ದಾನ, ತಿಂದಾನ. ಇವ್ ನನ್ನ ಮಲ್ಲಯ್ಯ ಅಲ್ಲ ಅಂತ ಹೇಳಿಕಿಂದ ಹಠ ಹಿಡಿದು ಕೂತ ನನ್ನ ಸಿದ್ದರಾಮ. ಅವಾಗ ಏನಾಕದಪ್ಪ ಸಿದ್ದರಾಮ ಹಠ ಹಿಡಿದು ಕೂತ ನಾ ಮಲ್ಲಯ್ಯ ಬರುತ್ತಾನ ಬಿಡಂಗಿಲ್ಲ ಅಂತ ಹೇಳಿಕಿಂದ ಮಲ್ಲಯ್ಯನ ಧ್ಯಾನವನ್ನ ಮಾಡಕ್ ಹತ್ತಿ ಸಾಕಿ ಇವರೆಲ್ಲಾ ಸಂಚಾರ ಬಿಟ್ಟು ಎಲ್ಲಾ ಸಂಚಾರ ಬಿಟ್ಟು ಕೇಳಿದ ಏನ್ ಮಾಡಿದ, ನನಗ ಮಲ್ಲಯ್ಯ ನನಗ ಇಟ್ಟು ಎಲ್ಲಾ ಹಿಂಗ ಮಾಡಿದ್ರು ಸಹಿತ ನನಗ ಮಲ್ಲಯ್ಯ ಹಿಂಗ ಮಾಡ್ಯಾನ ಅಂದ್ರೆ ಏನ ಇದ್ದೇನ ಪ್ರಯೋಜನ ಐತಿ? ಹೋಗಿ ಕೇಳಿದ ಕಮರಿ ಕಳ್ಳವನ್ನ ಹಾರಿ ಜಿಗ್ಯಾಕ್ ಹೋಗ್ತಿದ್ದ, ಸಾಕ್ಷಾತ್ ನನ್ನ ಪರಮಾತ್ಮನ ಸ್ವರೂಪಿ ಮಲ್ಲಯ್ಯ ಬಂದ ನನ್ನ ಸಿದ್ದರಾಮನ ಕೈ ಹಿಡದ. ಸಿದ್ದರಾಮನ ಅಲ್ಲಿ ಅಪ್ಪಿಗೊಂಟ. ಹೌದೌದೌದೌದು ತಂಗಿ, ಯಾಕಂದ್ರ ಪರಮಾತ್ಮನು ಅಂತವ ದೊಡ್ಡವ ಬಾಳದಾನ. ಹೌದೌದು, ಜಗತ್ತದೊಳಗ ಸೃಷ್ಟಿಕರ್ತ ಬಾಳ ದೊಡ್ಡವ. ಪ್ರಾಣದಾಸೆ ಬಿಟ್ಟವರಿಗೆ ಪರಮಾತ್ಮ ಅದಕ್ಕಾಗಿ ಹೇಳ್ತಾರೋ ಪ್ರಾಣದಾಶೆ ಬಿಟ್ಟವಂಗ ಪರಮಾತ್ಮ ಸಿಗತಾನ ಕರೆ. ಅದಕ್ಕಾಗಿ ತಂಗಿ ಪ್ರಾಣದಾಶೆ ಮಾತ್ರ ಇಡಬಾರದು. ಪ್ರಾಣದಾಶೆ ಮತ್ತ ಆಶೆವನ್ನ ಯಾವ ಮಾಡಿಕೆಯಿಂದ ಭೂಮಿ ತಲೆ ಮ್ಯಾಗ ಬದಕತಾನಲ್ಲ ಅವಾಗ ಪರಮಾತ್ಮ ಏಸ್ ಕಾಲಕ್ಕೂ ಭೇಟಿ ಆಗಂಗಿಲ್ಲ, ಅವಾಗ ಪ್ರತ್ಯಕ್ಷ ಆಗಂಗಿಲ್ಲ. ಪ್ರಾಣದ ಆಶಯವನ್ನ ಬಿಟ್ಟು ಆ ಭಗವಂತನ ಜ್ಞಾನದೊಳಗ ಪರಮಾತ್ಮನ ಜ್ಞಾನದೊಳಗ ಮಗ್ನವಾಗಿ ಕೂತ್ರ ಸಾಕ್ಷಾತ್ ಬಂದ ಪರಮಾತ್ಮ ಬೇಡಿದ ಬೇಕಾದ ಕೊಟ್ಟು ಹೋಗ್ತಾನ, ಬೇಡಿದ ಬೇಕಾದ ಕೊಟ್ಟು ಹೋಗ್ತಾನ. ಅವಾಗ ಏನಂತಾನಪ್ಪ ಮತ್ತ ಅವಾಗ ಏನಾತ ತಮ್ಮ, ಬಾಂಧಕೇರಿಂದ ಮಲ್ಲಯ್ಯ ಕೈಯಾಗ ಹಿಡಿತಾನ. ಹಿಡದ ಕೂಡಲೇ ತಮ್ಮ ಈಗಾದ್ರೂ ನೋಡ ಕಮರಿ ಕೊಳ್ಳದಾಗ ಹೋಗಿ ಎಲ್ಲಿಪ್ಪ ಅಂತಂದ್ರ ಎಲ್ಲಿ ಬೇಕಾದಲ್ಲಿ ನಮ್ಮ ಮಲ್ಲಯ್ಯನ ಇದು ಆಗಿಬಿಟ್ಟದ. ಅದಕ್ಕಾಗಿ ತಂಗಿ ನಮ್ಮ ಅಪ್ಪಗಳು ಹಿಂಗೆ ವ್ಯವಹಾರಗಳನ್ನ ಮಾಡ್ಯಾರ. 8 ದಿನ ಬುತ್ತಿ ಕಟ್ಟಿದ್ ಒಟ್ಟು ಹಳಸಿತ್ತ ಅನ್ನ. ಹೌದ್ರಲ್ಲ, ಮಲ್ಲಯ್ಯ ಹೇಳ್ತಾನ ಸುಳ್ಳು ಜಂಗಮ್ಮ ನನ್ನ ಸುಳ್ಳು ಹೇಳಿ ಹೌದು ಈ ಪ್ರಸಾದ ಊಟ ಮಾಡಿ ಹೋಗ ಹೇಳ್ತಾನ. ಹೌದೌದು ಕರೆ ಐತೆ. ಅವಾಗ ಹಳಸಿದ ಸತ್ಯ ಮಲ್ಲಯ್ಯ ಪ್ರಸಾದ ಮಾಡ್ಕೊಂಡು ಉಂಡಾನ ತಂಗಿ ನನಗೆ ಹೇಳ್ತಾಳ.